ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಮನೆಯವರ ಸಹಕಾರದಿಂದ ಎಲ್ಲ ರೀತಿಯ ಅನುಕೂಲಗಳು, ಒಂದಷ್ಟು ನಿಮಗೆ ಧೈರ್ಯ ಇವೆಲ್ಲವೂ ಕೂಡ ಸಿಕ್ಕುತ್ತೆ. ಮನೆಯವರು ಯಾವಾಗ ಸಹಾಯ ಸಹಕಾರವನ್ನು ನೀಡ್ತಾರೆ ಆಗ ನಿಮ್ಮ ವ್ಯಾವಹಾರಿಕ ಉದ್ಯೋಗ ಹಾಗೆ ಸಮಾಜದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ನೀವು ಮಾಡಬೇಕಾದಂತಹ ಕೆಲವು ಕೆಲಸಗಳಿಗೆ ನಿಮಗೆ ಅನುಕೂಲ ಅಂತಕ್ಕಂಥದ್ದಾಗುತ್ತೆ. ಆರೋಗ್ಯ ಸುಧಾರಣೆಯಾಗುತ್ತೆ. ಏನಾದರೂ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳಿದ್ದರೆ, ಕೆಲವರು ದೀರ್ಘಕಾಲದ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ, ತಿರುವು ಅಂತಕ್ಕಂಥದ್ದು ಸಿಕ್ಕತ್ತೆ. ಮಕ್ಕಳ ಸಾಧನೆಗೆ ಗೌರವ ಸಿಗ್ತಕ್ಕಂಥದ್ದು, ಮಕ್ಕಳು ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಹಾಗೆ ಬೇರೆ ಬೇರೆ ಔದ್ಯೋಗಿಕವಾದಂತಹ ಕ್ಷೇತ್ರದಲ್ಲಿ ಜೀವನದಲ್ಲಿ ಒಂದು ಗಟ್ಟಿಯಾದಂತಹ ನೆಲೆ ನಿಲ್ಲತಕ್ಕಂತಹ ಒಂದು ವಿಚಾರದಲ್ಲಿ ಗೌರವವನ್ನು ತರ್ತಾರೆ ಅಂತ ಅರ್ಥ. ಸಂಬಂಧಿಕರ ಜೊತೆ ಆಗತಕ್ಕಂತಹ ಸಂಭಾಷಣೆ ಏನಿದೆ, ಮಾತುಕತೆ ಏನಿದೆ, ಅದು ಮನಸ್ತಾಪಕ್ಕೆ ಕಾರಣ ಆಗಬಹುದು. ಏನೋ ಅಪರೂಪಕ್ಕೆ ಸಂಬಂಧಿಕರು ಸಿಕ್ಕಿರ್ತಾರೆ ಅಥವಾ ಏನೋ ಅವರ ಜೊತೆಯಲ್ಲಿ ಮಾತಾಡುವಂತಹ ಅವಕಾಶ ಬರುತ್ತೆ. ಆಗ ಮಾತಿಗೆ ಮಾತು ಬೆಳೆದು ನಿಷ್ಠುರವಾಗ್ತಕ್ಕಂಥದ್ದು, ಮನಸ್ತಾಪಕ್ಕೆ ಮಾತನ್ನು ಬಿಡುವುದಕ್ಕೆ ಕಾರಣಗಳು ಆಗಬಹುದು ಅಂತ ಅರ್ಥ. ಒಟ್ಟಾರೆ ಲಾಭದ ದಿವಸ ಇದು ಅಂತ ಹೇಳಬೇಕು. ಸಹೋದ್ಯೋಗಿಗಳಿಗೆ ನಿಮ್ಮಿಂದ ಅನುಕೂಲವಾಗ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಆಂಜನೇಯ ನಿಮಗೆ ಎಲ್ಲ ಕಷ್ಟಗಳನ್ನು ನೀಗಿಸಿ ಸರ್ವಾಂಗೀಣವಾದಂತಹ ಅಭಿವೃದ್ಧಿಯನ್ನು, ಅಭ್ಯುದಯವನ್ನು ಕರುಣಿಸಲಿ. ಶುಭವಾಗಿ. ವೃಷಭ ರಾಶಿ. ಯಾವುದೇ ವ್ಯವಹಾರ ಇರಲಿ, ಯಾವುದೇ ವೇದಿಕೆ ಇರಲಿ, ಯಾವುದೇ ಸಂದರ್ಭಗಳಿರಲಿ, ಯಾರ ಜೊತೆಯಲ್ಲಿ ಮಾತಾಡುವಂಥದ್ದಿರಲಿ, ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬರದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಬೇಕು. ಆತ್ಮಗೌರವಕ್ಕೆ ಧಕ್ಕೆ ಬಂದೂ ಕೂಡ ನೀವು ಅದೇ ಜಾಗದಲ್ಲಿ ಇರ್ತೀವಿ ಅಂತನ್ನೋದಾದರೆ ಯಾವ ರೀತಿ ಅಂತನ್ನೋದನ್ನು ನೀವು ಆಲೋಚನೆ ಮಾಡಬೇಕಾಗುತ್ತೆ. ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾರೋ ನಮಗೆ ಸಹಾಯ ಮಾಡ್ತಾರೆ, ಇನ್ಯಾರೋ ನಮಗೆ ಅನುಕೂಲ ಮಾಡ್ತಾರೆ, ಇದೆಲ್ಲ ಸುಳ್ಳು ಅನ್ನುವಂಥದ್ದಾಗುತ್ತೆ. ನಿಮ್ಮ ಸಮಸ್ಯೆಗಳು ಬೆಟ್ಟದಷ್ಟಿದೆ, ಅದನ್ನು ಬಗೆಹರಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಹಾಗೇ ಕೂತ್ಕೊಂಡ್ಬಿಟ್ರೆ ಮುಂದೊಂದು ದಿನ ಬಹಳ ಕಷ್ಟವಾಗುತ್ತೆ. ಏನೂ ಪ್ರಯೋಜನ ಆಗದಲೇ ತುಂಬ ನೋವನ್ನು ಅನುಭವಿಸ್ತೀರಿ ಅಂತ ಅರ್ಥ. ಸ್ಥಿರಾಸ್ತಿಯ ವಿವಾದಗಳು ಉಂಟಾಗ್ತಕ್ಕಂತಹದ್ದು, ಅದನ್ನೂ ಕೂಡ ಬುದ್ಧಿವಂತಿಕೆಯಿಂದ ಬಗೆಹರಿಸ್ಕೊಳ್ಬೇಕಾದಂಥದ್ದಾಗತ್ತೆ. ಅತಿಥಿಗಳ ಆಗಮನ ಬಹಳ ಬೇಸರವನ್ನು ತರುತ್ತೆ. ನೀವು ನಿಮ್ಮ ಪಾಡಿಗೆ ಇರ್ತೀರಿ, ಎಲ್ಲವೂ ಇದ್ದೂ ಕೂಡ ಏನೂ ಬೇಡ ಅನ್ನುವಂತಹ ಸ್ಥಿತಿಯಲ್ಲಿ ಇದ್ದು ಎಲ್ಲವನ್ನೂ ಮರೆತು ಏನೋ ನಿಮ್ಮದೇ ಆದಂತಹ ಯೋಚನೆಯಲ್ಲಿದ್ದಾಗ ಅತಿಥಿಗಳು ಮನೆಗೆ ಬಂದಾಗ ಅವರನ್ನ ಉಪಚಾರ ಮಾಡೋದಕ್ಕೂ ಆಗೋದಿಲ್ಲ, ನಿಮ್ಮ ಹಾಗೆ ಯೋಚನೆಯಲ್ಲಿ ಇರೋದಕ್ಕೂ ಕೂಡ ಆಗೋದಿಲ್ಲ. ಆ ರೀತಿ ಅತಂತ್ರ ಸ್ಥಿತಿಯಿಂದ ಬೇಸರವನ್ನು ವ್ಯಕ್ತಪಡಿಸ್ತೀರಿ. ತಾಯಿಯವರ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳಾಗ್ತಕ್ಕಂಥದ್ದಿದೆ, ತುಂಬ ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು. ಕಾರ್ತಿಕೇಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ವೈವಾಹಿಕ ಜೀವನ ತುಂಬ ಗೊಂದಲಮಯವಾಗುತ್ತೆ. ಸತಿಪತಿಗಳಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು, ಹೊಂದಾಣಿಕೆ ಅಂತಕ್ಕಂಥದ್ದು ಇರುವುದೇ ಇಲ್ಲ. ಯಾವಾಗ ಗಂಡ ಹೆಂಡತಿಯರಲ್ಲಿ ಆ ಒಂದು ಐಕ್ಯಮತ್ಯ ಇರೋದಿಲ್ಲ, ಆಗ ಮನೆಯಲ್ಲಿ ಯಾವುದೂ ಕೂಡ ಸರಿಯಾಗಿದೆ ಅಂತ ಹೇಳಿ ಅನ್ನಿಸದೇ ಇರತಕ್ಕಂಥದ್ದು. ಆದಾಯ ಸ್ಥಿರವಾಗಿರತಕ್ಕಂಥದ್ದು, ಆದರೆ ಮಾನಸಿಕವಾದಂತಹ ನೆಮ್ಮದಿ ಮುಖ್ಯ ಅನ್ನುವಂಥದ್ದನ್ನು ಅರಿಬೇಕಾಗುತ್ತೆ. ಬೇರೆಯವರ ಅಭಿಪ್ರಾಯಕ್ಕೂ ಕೂಡ ಅವಕಾಶವನ್ನು ಕೊಡಿ. ಯಾವುದಾದ್ರೂ ವಿಚಾರಗಳು ಬಂತು, ನೀವು ಮಾತಾಡ್ತಾ ಇದ್ದೀರಿ ಅಂತ ಆದರೆ ಬೇರೆಯವರ ಮಧ್ಯದಲ್ಲಿ ಏನಾದರೂ ಸಲಹೆ ಸೂಚನೆಗಳನ್ನು ನಿಮಗೆ ಕೊಟ್ಟರೆ ಅವರ ಮಾತಿಗೂ ಕೂಡ ಅವಕಾಶಗಳು ಇರಲಿ ಅನ್ನುವಂಥದ್ದು, ಅವರು ಮಾತನ್ನು ಕೇಳುವಂತಹ ಒಂದು ವ್ಯವಧಾನ ಇರಲಿ ಅನ್ನುವಂಥದ್ದಾಗುತ್ತೆ. ಮನಸ್ಸು ಶಾಂತವಾಗಿರೋದಿಲ್ಲ, ಅಶಾಂತಿಯಿಂದ ಕೂಡಿರುತ್ತೆ. ಶಾಸ್ತ್ರೀಯ ಸಂಗೀತವನ್ನು ಕೇಳಿ ಮನಸ್ಸಿಗೆ ಸ್ವಲ್ಪ ಮುದ ಸಿಕ್ಕಬಹುದು ಅನ್ನುವಂಥದ್ದು. ನಿಮ್ಮ ವಿರೋಧಿಗಳು, ನಿಮ್ಮ ಶತ್ರುಗಳು ನಿಮಗೆ ತೊಂದರೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ, ಅವರಿಂದ ತೊಂದರೆ ಆಗತಕ್ಕಂತಹ ಸೂಚನೆಗಳಿದೆ. ಚಾಮುಂಡೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಮಕ್ಕಳ ಭವಿಷ್ಯಕ್ಕೆ ಏನಾದರೂ ಒಂದು ದಾರಿಯನ್ನು ಮಾಡಿ, ಒಂದು ಮಾರ್ಗವನ್ನು ಸೂಚಿಸಿ ಅನ್ನುವಂಥದ್ದು. ಯಾರನ್ನೂ ಕೂಡ ವಿಶೇಷವಾಗಿ ದೂಷಣೆ ಮಾಡೋದು ಬೇಡ, ದ್ವೇಷ ಮಾಡೋದು ಬೇಡ, ಬೇರೆಯವರ ಮೇಲೆ ತಪ್ಪನ್ನು ಹೊರಿಸುವಂಥದ್ದು ಬೇಡ.
ಅವರನ್ನು ಕಂಡ್ರೆ ನನಗಾಗಲ್ಲ ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ದಿನಚರಿಯನ್ನು ಶಿಸ್ತುಬದ್ಧವಾಗಿ ನೀವು ರೂಢಿಸ್ಕೊಳ್ಬೇಕು. ಇವತ್ತಿನ ಕಾರ್ಯಕಲಾಪಗಳೇನು, ಇವತ್ತಿನ ವಿಚಾರ ಏನು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟ ಮಾಡಿಕೊಂಡು ನಂತರದಲ್ಲಿ ಮುಂದುವರಿಬೇಕಾದಂಥದ್ದಿರುತ್ತೆ. ಕುಟುಂಬದ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಬೇಡಿ. ಕೌಟುಂಬಿಕವಾದಂತಹ ಹಲವಾರು ವಿಚಾರಗಳು ಗೌಪ್ಯವಾಗಿದ್ದಷ್ಟು ಒಳ್ಳೆಯದು ಅನ್ನುವಂತಹ ದಿವಸ ಇದಾಗಿದೆ. ಸ್ನೇಹಿತರ ಆಹ್ವಾನದಿಂದ ಸಂತೋಷವಾಗುತ್ತೆ. ಸ್ನೇಹಿತರು ಯಾರೋ ಬರ್ತಾರೆ, ಅವರ ಮನೆಗೆ ಅಥವಾ ಅವರ ಕೆಲಸಕ್ಕೆ ಅಥವಾ ಇನ್ಯಾವುದೋ ಮಂಗಳ ಕಾರ್ಯಕ್ಕೆ ನಿಮ್ಮನ್ನು ಆಹ್ವಾನ ಮಾಡಿದಾಗ ನನಗೂ ಕೂಡ ಒಂದು ಸ್ಥಾನ ಇದೆ ಅನ್ನುವಂತಹ ಒಂದು ಭಾವನೆಯಿಂದ ಸಂತೋಷ ಪಡ್ತಕ್ಕಂಥದ್ದಾಗುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಅಂತಕ್ಕಂತಹ ಪ್ರಾರ್ಥನೆಯಿಂದ ನಿಮ್ಮ ದುರಿತಗಳೆಲ್ಲ ದೂರವಾಗಿ ಜಗನ್ಮಾತೆಯ ಅನುಗ್ರಹ, ಆಶೀರ್ವಾದ, ಕಟಾಕ್ಷ, ಕೃಪೆ ಎಲ್ಲವೂ ಕೂಡ ನಿಮಗೆ ಸಿಕ್ಕಲಿ. ಶುಭವಾಗಿ.